ಒಗ್ಬೋಲ್ಡ್ಗೆ ಹೋಗ್ಬಿಟ್ಟಿದ್ದಾನೆ ಆಸ್ತಿ ಅಂತ. ಈ ಥರ ರಾತ್ರಿ ಯಾವ ರೀತಿ ಪಾಣಿ ಮ್ಯೂಟೇಷನ್ಗಳು ಬದಲಾವಣೆ ಆಯ್ತಾ ಇದೆ ಅಂತ ಯಾರಿಗೂ ಅರ್ಥ ಆಯ್ತಾ ಇಲ್ಲ. ದಿನ ಬೆಳಗಾದರೆ ನಮ್ಮ ಪಾಣಿ ನನ್ನ ಹೆಸರಿದೆಯೇ ಇಲ್ವ ಅಂತ ನೋಡೋಕ್ಕೆ ಒಬ್ಬನ ಬಿಡಬೇಕು ರೈತರು. ಆ ಪರಿಸ್ಥಿತಿ ಇದೆ. ರೈತ ದುಡಿದ್ರೇ ಈ ದೇಶಕ್ಕೆ ಅನ್ನ. ಅವನ್ನೇ ನೀವು ಒಕ್ಕಲೆ ಬಿಡಿಸೋ ಕೆಲಸ ಮಾಡಿ ಯಾವುದೋ ಒಂದು ಧರ್ಮ ಮತ್ತು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ರೈತರನ್ನ ಒಕ್ಕಲೆ ಬಿಡಿಸ್ಬೇಡಿ. ಅನುದಾನ ಕೊಡ್ತಾ ಇದ್ದಾರೆ, ಬಜೆಟಲ್ಲಿ ಹಣ ಘೋಷಣೆ ಮಾಡಿದ್ದಾರೆ ಅಂದಮೇಲೆ ವರ್ಕ್ಬಾಳ್ ಸರ್ಕಾರದ ಆಧೀನದಲ್ಲಿ ಇರಬೇಕು. ಈಗ ಮುಜರಾಯಿ ಇಲಾಖೆ ಯಾವ ರೀತಿ ಇದೆಯೋ ಆ ರೀತಿ ಇದ್ದರೆ ನಂದೇನು ತಪ್ಪು ಅಭ್ಯಂತರ ಇಲ್ಲ. ಇವೆಲ್ಲ ರಾಜಕೀಯದ ಕುತಂತ್ರಗಳು. ರಾಜಕಾರಣ ಮಾಡೋದಕ್ಕಾಗಿ ಅಲ್ಪಸಂಖ್ಯಾತರ ಮತ ಹೊಡೆಯೋದಕ್ಕೆ ಒಂದು ಪಾರ್ಟಿ. ಜಮೀರ್ ಅಹಮದ್ ಎಲ್ಲೋ ರೇ ಇವರು ಆರೆ ಪಾರೆ ಅನ್ಕೊಂಡು ಈ ಥರ ಎಲ್ಲ ಕೂಗಾಡ್ಕೊಂಡು ಹೊಡೆದಾಡೋ ಪದ್ಧತಿಗಳು ಮಾಡಿ ಎಲ್ಲೋ ನಮ್ಮ ಸಮಾಜದವ್ರು ನನಗೆ ಓಟ್ ಹಾಕ್ಬಿಟ್ಟು ಗೆದ್ಬಿಡ್ತೀನಿ ಅನ್ನೋ ಭ್ರಮೆಯಲ್ಲಿದ್ದರೆ ಅದು ನಿಜವಾಗ್ಲೂ ತಪ್ಪು. ಸರ್, ಕರ್ನಾಟಕದ ಇಡೀ ಗ್ರಾಮವೇ ವಕ್ಫ್ ಆಸ್ತಿ ಆಗಿದೆ ಅಂತ ಅಮಿತ್ ಶಾ ಹೇಳ್ತಾ ಇದ್ದಾರೆ. ಇವಾಗ ಅವ್ರು ಹೇಳ್ತಿರೋದು ವಕ್ಫ್ ಕಾಯ್ದೆಯಲ್ಲಿ ತಿದ್ದುಪಡಿ ತರಬೇಕಾ ಬೇಡವಾ ಅನ್ನೋದು ಅವ್ರ ಪ್ರಶ್ನೆ. ನಿಮ್ಗೆ ಏನ್ ಅನ್ಸುತ್ತೆ? ತರಬೇಕು ಅಂತ ಅನ್ಸುತ್ತೆ, ತರಬಾರ್ದು ಅಂತ ಅನ್ಸುತ್ತೆ? ನೋಡಿ, ಮೊನ್ನೆ ಸುಪ್ರೀಂ ಕೋರ್ಟ್ ಆಗ್ತಾಗಿದೆ 30/30A ಅಂತ ಒಂದು ಆಕ್ಟ್ ಮಾಡಿದ್ದಾರೆ. 40 ಸ್ವಾತಂತ್ರ್ಯ ಮುಂಚೆನಿಂದ 47ರಲ್ಲಿ ಆಗಿರೋದು ಯಾವುದು ಮಾನ್ಯ ಬರೋದಿಲ್ಲ. ಅವೆಲ್ಲ ನಮಗೆ ದೇಶನೇ ಸಿಕ್ಕಿರಲಿಲ್ಲ. ಆವಾಗ ಆಗಿರೋ ಕಾನೂನು ಇಟ್ಕೊಂಡು ಏನು ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ವಕ್ಫ್ ಬೋರ್ಡ್ ಆಗಲಿ ಯಾವುದೇ ಆಗಲಿ ಸರ್ಕಾರದ ಅಧೀನಕ್ಕೆ ಬರಲಿ. ಸರ್ಕಾರದ ಅಧೀನದಲ್ಲಿದ್ದಾಗ ಮಾತ್ರ ಅದಕ್ಕೆ ಗೌರವ ಬರೋದು. ಯಾಕಂದರೆ ಈಗ ಅನುದಾನ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಅಲ್ವಾ. ಸರ್ಕಾರದಿಂದ ಅನುದಾನ ಕೊಟ್ಟಾಗ ಈ ಮುಜರಾಯಿ ಇಲಾಖೆನ ಉಪಯೋಗಿಸ್ಕೊತ ಇಲ್ವಾ ಎಲ್ಲದಕ್ಕೂ. ಅದೇ ರೀತಿ ವಕ್ಫ್ ಬೋರ್ಡ್ ಉಪಯೋಗಿಸ್ಕೊಂಡು ಬಿಡಿ. ಸರ್ಕಾರ ಯಾಕೆ ಮಾಡಬಾರ್ದು? ಅವ್ರಿಗೆ ಮಾತ್ರ ಒಂದು ನ್ಯಾಯ, ನಮಗೊಂದು ನ್ಯಾಯನಾ? ಬಟ್ ಅದು ವಕ್ಫ್ ಬೋರ್ಡ್ ಅವರು ಒಪ್ಕೊಳ್ಳಲ್ಲ ಅಲ್ವಾ ಸರ್? ಹಂಗಂದ್ರೆ ಅವ್ರು ಒಪ್ಕೊಂಡಿಲ್ಲ, ನಾವು ಒಪ್ಕೋಬೇಕಾ? ನಾವು ತೆರಿಗೆ ಕಟ್ಟಲ್ವಾ? ನಮ್ಮದು ಹಣ ಅಲ್ವಾ? ಸಾರ್ವಜನಿಕರ ಹಣನ ಅವ್ರಿಗೆ ಮಾತ್ರ ಯಾಕೆ ಕೊಡ್ತೀರಾ? ಮೀಸಲಾತಿ ಅಂತ ಯಾಕೆ ಕೊಡ್ತೀರಾ ಅವ್ರಿಗೆ? ಇಷ್ಟೊಂದು ರಿಸರ್ವೇಷನ್ ಯಾಕೆ ಇಡ್ತೀರಾ? ಬಜೆಟಲ್ಲಿ ಹಣ ಯಾಕೆ ಘೋಷಣೆ ಮಾಡ್ತೀರಾ ಅವ್ರಿಗೆ? ಅವ್ರಿಗೆ ಒಂದು ಸಪ್ರೇಟಾಗಿ ಕೊಡೋಂಥದ್ದು ಬಿಡಿ. ಸಾಮಾಜಿಕ ನ್ಯಾಯ ಅಂದಾಗ ಎಲ್ಲರಿಗೂ ನ್ಯಾಯ ಇರಬೇಕಲ್ವಾ? ಅವ್ರು ಒಪ್ಪಲ್ಲ ಅಂದ್ಬಿಟ್ಟು ನಾವು ಒಪ್ಪಬೇಕಾ? ಅದಕ್ಕೆ ಅವರು ಈ ದೇಶದಲ್ಲಿ ಅಲ್ವಾ, ಅವರು ಭಾರತದ ಕಾನೂನು ನಡೀದಲ್ಲೇ ತಾನೇ ಇರಬೇಕು. ಎಲ್ಲ ಭಾರತ ಸಂವಿಧಾನದಲ್ಲೇ ಕೆಲಸ ಮಾಡಬೇಕಲ್ವಾ? ಯಾಕೆ ಒಪ್ಪಲ್ಲ? ಯಾಕೆ ಒಪ್ಪಾರ್ದು ಅಂತ ನಾನು ಹೇಳೋದು. ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯ ಮಾಡೋದು ಸರಿಯಿಲ್ಲ. ಪ್ರಾಮಾಣಿಕವಾಗಿ ಪ್ರತಿಯೊಬ್ಬರಿಗೂ ನ್ಯಾಯ ಸಿಕ್ಕಬೇಕಾದ್ರೆ ಅವ್ರ ಆಸ್ತಿಗಳನ್ನ ನೋಡಿ. ಎಷ್ಟೋ ಜನ ಹಳ್ಳಿನಲ್ಲಿ ರೈತರು ಮೊನ್ನೆ ಯಾರು ಆತ್ಮಹತ್ಯೆ ಮಾಡ್ಕೊಂಡು ಅಂತ ಕೇಳ್ಪಟ್ಟೆ. ನೋಡಿ, ವಕ್ಫ್ ಬೋರ್ಡ್ಗೆ ಹೋಗ್ಬಿಟ್ಟಿದ್ದಾನೆ ಆಸ್ತಿ ಅಂತ. ಈ ಥರ ರಾತ್ರಿ ಯಾವ ರೀತಿ ಪಾಣಿ ಮ್ಯೂಟೇಷನ್ಗಳು ಬದಲಾವಣೆ ಆಯ್ತಾ ಇದೆ ಅಂತ ಯಾರಿಗೂ ಅರ್ಥ ಆಯ್ತಾ ಇಲ್ಲ. ದಿನ ಬೆಳಗಾದರೆ ನಮ್ಮ ಪಾಣಿ ನನ್ನ ಹೆಸರಿದೆಯೇ ಇಲ್ವ ಅಂತ ನೋಡೋಕ್ಕೆ ಒಬ್ಬನ ಬಿಡಬೇಕು ರೈತರು. ಆ ಪರಿಸ್ಥಿತಿ ಇದೆ. ಆ ಥರ ಆಗಬಾರ್ದು. ಪ್ರತಿಯೊಂದರ ಪರಿಶೀಲನೆ ಮಾಡಬೇಕು, ಮೂಲ ದಾಖಲಾತಿಗಳು ಹುಡುಕಬೇಕು, ಏನಿದೆ ಏನಿಲ್ಲ ಅಂತ ಅದರ ಬಗ್ಗೆ ಕ್ರಮ ತಗೊಂಡು ಯಾವ ರೈತನಿಗೂ ಅನ್ಯಾಯ ಆಗಬಾರ್ದು. ರೈತ ದುಡಿದ್ರೇ ಈ ದೇಶಕ್ಕೆ ಅನ್ನ. ಅವನ್ನೇ ನೀವು ಒಕ್ಕಲೆ ಬಿಡಿಸೋ ಕೆಲಸ ಮಾಡಿ ಯಾವುದೋ ಒಂದು ಧರ್ಮ ಮತ್ತು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ರೈತರನ್ನ ಒಕ್ಕಲೆ ಬಿಡಿಸ್ಬೇಡಿ. ರೈತರನ್ನ ಉಳಿಸಿ, ಈ ಸಮಾಜ ಉಳಿಲಿ, ಏನಾದರೂ ಒಂದು ಬದಲಾವಣೆ ಆಗಲಿ, ಸಮಾಜಕ್ಕೆ ಅನ್ನ ಸಿಕ್ಕಲಿ. ಪ್ರತಿಯೊಬ್ಬರಿಗೂ ಅನ್ನ ಸಿಗಬೇಕು. ಅವರ ಅನ್ನ, ರೈತನ ದುಡಿಮೆನಿಂದ ನಾವು ಅನ್ನ ತಿಂತಾಯಿದ್ದೀವಿ. ಯಾಕೆಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಏನು ಹೇಳ್ತು, ಜೈ ಜವಾನ್ ಜೈ ಕಿಸಾನ್ ಅಂದರು. ಆ ಥರ ಅವ್ರನ್ನೇ ನೀವು ಒಕ್ಕಲೆ ಬಿಡಿಸೋ ಕೆಲಸ ಮಾಡ್ತೀರಲ್ಲ ನಿಮ್ಮ ರಾಜಕಾರಣ ತೆವಲಿಗಾಗಿ. ಇದು ತಪ್ಪಲ್ವಾ? ಹಂಗಾಗಿ ನಾನು ಇಂಥದಕ್ಕೆ ನಮ್ಮ ಯಾವುದೇ ವಿಚಾರದಲ್ಲಿ ನಾವು ಒಪ್ಪೋದಿಲ್ಲ. ವಕ್ಫ್ ಬೋರ್ಡು ಈಗ ಅನುದಾನ ಕೊಡ್ತಾ ಇದ್ದಾರೆ, ಬಜೆಟಲ್ಲಿ ಹಣ ಘೋಷಣೆ ಮಾಡಿದ್ದಾರೆ ಅಂದಮೇಲೆ ವಕ್ಫ್ ಬೋರ್ಡ್ ಸರ್ಕಾರದ ಆಧೀನದಲ್ಲಿ ಇರಬೇಕು. ಈಗ ಮುಜರಾಯಿ ಇಲಾಖೆ ಯಾವ ರೀತಿ ಇದೆಯೋ ಆ ರೀತಿ ಇದ್ದರೆ ನಂದೇನು ತಪ್ಪು ಅಭ್ಯಂತರ ಇಲ್ಲ. ಏನ್ ಕಾರಣ ಆಯ್ತು ಇಷ್ಟೆಲ್ಲ ಆಗೋದಕ್ಕೆ ಅಂತ ಅನ್ಸುತ್ತೆ? ಯಾಕಂದ್ರೆ ರಾತ್ರಿ ಆಗಿದೆಯೋ ಏನಾಗಿದೆಯೋ ಗೊತ್ತಾಗ್ತಿಲ್ಲ. ಬಟ್ ರೈತರ ಆಸ್ತಿ ಇರ್ಬೋದು, ನಮ್ಮ ಕರ್ನಾಟಕದ ಒಂದಷ್ಟು ಜಾಗಗಳು ವಕ್ಫ್ ಬೋರ್ಡ್ ಸೇರಿದೆ. ನೋಡಮ್ಮ, ಇವೆಲ್ಲ ರಾಜಕೀಯದ ಕುತಂತ್ರಗಳು. ರಾಜಕಾರಣ ಮಾಡೋದಕ್ಕಾಗಿ ಅಲ್ಪಸಂಖ್ಯಾತರ ಮತ ಹೊಡೆಯೋದಕ್ಕೆ ಒಂದು ಪಾರ್ಟಿ, ಇನ್ನೊಬ್ಬರು ನಮ್ಮ ಧರ್ಮ ಹೇಳ್ಕೊಂಡು. ಈ ಥರ ಆಗಬಾರ್ದು. ಸಾಮಾಜಿಕವಾಗಿ ಎಲ್ಲರೂ ನೋಡಿ ಪರಿಶೀಲನೆ ಮಾಡಿ. ಅವ್ರ ಆಸ್ತಿ ನಮ್ಗೆ ಬೇಡ, ನಮ್ಮ ಆಸ್ತಿ ಅವ್ರಿಗೂ ಬೇಡ. ಈ ಥರ ತಪ್ಪು ನಿರ್ಧಾರಗಳು ಮಾಡಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋದು ನಿಲ್ಲಿಸಿ. ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ರಾಜಕಾರಣ ಮಾಡಿ, ಸಮಾಜಕ್ಕೆ ಒಳ್ಳೇದಾಗಲಿ ಅಂತ. ಅದು ಬಿಟ್ಟು ಅವ್ರಿಗೆ ಮುಸ್ಲಿಮ್ಸ್ ಓಲೈಕೆ ಮಾಡೋದು, ಮುಸ್ಲಿಮ್ಸ್ ಅದು ಮಾಡ್ತೀವಿ ಅನ್ನೋದು, ಇದು ಮಾಡ್ತೀವಿ ಬಿಡಬೇಕು. ಎಲ್ಲರಿಗೂ ಮಾಡಿ. ಅವ್ರದಿಂದನೇ ಸಮಾಜ ಕಟ್ಟೋಕ್ಕಾಗಲ್ಲ, ಬರೀ ನಮ್ಮಿಂದನೇ ಸಮಾಜ ಎಲ್ಲ ಸೇರಬೇಕು. ಇದು ಡೆಮೋಕ್ರಸಿ, ಇದು ಜಾತ್ಯತೀತ ರಾಷ್ಟ್ರ. ನಾವೆಲ್ಲ ಒಳ್ಳೆ ಸೌಜನ್ಯತೆಯಿಂದ ಇದ್ದಾಗ ಮಾತ್ರ ಒಗ್ಗಟ್ಟಿಂದ
ಯಾವುದೇ ಒಂದು ಫಲ ಮತ್ತು ಛಲ ಗೆಲ್ಲಕ್ಕೆ ಸಾಧ್ಯ. ಇವರೆಲ್ಲ ಏನು ಮಾಡ್ತಾವ್ರಮ್ಮ, ತಂದಿಕ್ತಾವ್ರಮ್ಮ ರಾಜಕಾರಣಿಗಳು. ಇದಕ್ಕೆಲ್ಲ ಮೂಲ ಕಾರಣನೇ ರಾಜಕಾರಣ ನಡೆದ ಬೇರೆ ಏನೂ ಅಲ್ಲ. ಸರ್, ಇವಾಗ ವಕ್ಫ್ ಬೋರ್ಡ್ ಪ್ರಾಬ್ಲಮ್ ಆದ್ಮೇಲೆ ಇವಾಗ ಕಾಂಗ್ರೆಸ್ ಪಕ್ಷದವರು ಜಮೀರ್ ಅಹಮದ್ ಮೇಲೆ ತಿರುಗಿ ಬಿದ್ದಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಜಮೀರ್ ಅಹಮದ್ ಈಗ ಕರ್ನಾಟಕ ರಾಜ್ಯದ ವಸತಿ ಸಚಿವರು, ಅರ್ಥ ಆಯ್ತಾ? ಬರೀ ಮುಸ್ಲಿಂ ರಾಜ್ಯಕ್ಕಲ್ಲ ಅವರಾಗಿರೋ, ಕರ್ನಾಟಕ ರಾಜ್ಯಕ್ಕೆ ಪ್ರತಿಯೊಬ್ಬರನ್ನು ನೋಡಬೇಕು. ಅವರು ಸಾಮಾನ್ಯತೆಯಿಂದ ಕಲಿಬೇಕು. ನಾನು ಬರೀ ಮುಸ್ಲಿಮ್ಸು ಅಮಾರೇ ರೇ ಆರೇ ಅಂತ ಕೂಗಾಡ್ಕೊಂಡು ಮಾಡೋದಲ್ಲ. ನೋಡಯ್ಯ, ನಾನು ಈ ರಾಜ್ಯದ ಕರ್ನಾಟಕ ರಾಜ್ಯದ ವಸತಿ ಸಚಿವ. ಕರ್ನಾಟಕದ ಜನತೆಗೂ ಇಡೀ ರಾಜ್ಯಕ್ಕೆ ನಾನು ಒಳ್ಳೇದು ಬಯಸಬೇಕು. ಬರೀ ನಾನು ಸಮಾಜನ ಮಾತ್ರ ನೋಡೋದಲ್ಲ, ಪ್ರತಿಯೊಬ್ಬರು ನಾನು ನೋಡಬೇಕು. ಆ ಕೆಲಸ ಆದಾಗ ಮಾತ್ರ ನಾನು ಈ ಸಮಾಜಕ್ಕೆ ಏನಾನ ಮಾಡೋಕ್ಕೆ ಸಾಧ್ಯ. ನಾನು ಒಂದು ಧರ್ಮದ ಬಗ್ಗೆ, ಒಂದು ಸಮಾಜದ ಬಗ್ಗೆ ನಾನು ಇರಲ್ಲ ಅಂತ ಓಪನ್ ಸ್ಟೇಟ್ಮೆಂಟು ಜಮೀರ್ ಅಹಮದ್ ಕೊಡಬೇಕು. ನಾನು ಈ ರಾಜ್ಯದ ಸಚಿವ, ಈ ರಾಜ್ಯಕ್ಕೆ ಒಳ್ಳೇದಕ್ಕೆ ಬಯಸ್ತೀನಿ ಅಂತ ಜಮೀರ್ ಅಹಮದ್ ಆ ಮಾತನ್ನ ಹೇಳಿಸ್ಬೇಕು. ಜಮೀರ್ ಅಹಮದ್ ಎಲ್ಲೋ ರೇ ಇವರು ಆರೆ ಪಾರೆ ಅನ್ಕೊಂಡು ಈ ಥರ ಎಲ್ಲ ಕೂಗಾಡ್ಕೊಂಡು ಬಡ್ದಾಡೋ ಪದ್ಧತಿಗಳು ಮಾಡಿ ಎಲ್ಲೋ ನಮ್ಮ ಸಮಾಜದವ್ರು ನನಗೆ ಓಟ್ ಹಾಕ್ಬಿಟ್ಟು ಗೆದ್ಬಿಡ್ತೀನಿ ಅನ್ನೋ ಭ್ರಮೆಯಲ್ಲಿದ್ದರೆ ಅದು ನಿಜವಾಗ್ಲೂ ತಪ್ಪು. ಆ ಕೆಲಸ ಮಾಡಬಾರ್ದು. ಈ ರಾಜ್ಯದ ಒಬ್ಬ ಸಚಿವರಾಗಿ ಜಮೀರ್ ಅಹಮದ್ ಆ ಕೆಲಸ ಮಾಡಿದರೆ ನಾನು ಅವ್ರನ್ನ ನಿಜವಾಗ್ಲೂ ಖಂಡಿಸ್ತೀನಿ. ಸರ್, ಇವಾಗ ಕೇಂದ್ರ ಸರ್ಕಾರದಲ್ಲಿ ಇವಾಗ ತಿದ್ದುಪಡಿ ತರಬೇಕು ಅಂತ ಅಂತಿರೋದು ಸರಿನಾ ಅಥವಾ ತಪ್ಪಾ? ಕೇಂದ್ರ ಸರ್ಕಾರ ತಗೊಳ್ತಿರೋ ತೀರ್ಮಾನದ ಬಗ್ಗೆ ನಿಮ್ಗೆ ಏನು ಹೇಳ್ತೀರಾ ಅಂತ? ಯಾವ ಥರ ತಿದ್ದುಪಡಿ ಅಂದರೆ ಯಾವ ಥರ? ಏನು ವರ್ಕ್ ಆಸ್ತಿನೆಲ್ಲ ಸರ್ಕಾರಕ್ಕೆ ತಗೋಬೇಕು ಅನ್ನೋದಾ? ಯಾವ ಥರ ನಮ್ಗೆ ಗೊತ್ತಾಗಬೇಕಲ್ಲ, ಅದ್ರ ಬಗ್ಗೆ ಉತ್ತರ ಕೊಡೋದಕ್ಕೆ. ನಮಗೆ ಗೊತ್ತಿಲ್ಲ, ನಾವು ಹೆಂಗೆ ಕೊಡೋಕ್ಕೆ ಸಾಧ್ಯ? ಒಳ್ಳೇದಿದ್ರೆ ತಿದ್ದುಪಡಿ ಮಾಡಲಿ. ನಾನು ಹೇಳ್ತಾ ಇರೋದೇನೆಂದರೆ, ಸರ್ಕಾರ ಆಧೀನದಲ್ಲಿ ಇಟ್ಕೊಳ್ಳಿ ಎಲ್ಲ ಬೋರ್ಡುಗಳೂ. ಈಗ ನಮ್ದು ಇದೆಯಲ್ಲಮ್ಮ, ಈಗ ಮುಜರಾಯಿ ಸರ್ಕಾರದಿಂದಲ್ಲಿಲ್ವಾ? ಅದಕ್ಕೆ ಒಂದು ಸಚಿವ್ರನ್ನ ಮಾಡಿಲ್ವಾ, ಮುಜರಾಯಿ ಸಚಿವ್ರನ್ನ? ಆ ರೀತಿ ಮಾಡಿ. ಅದು ಬಿಟ್ಟು ಯಾಕೆ ನೀವು ಅವ್ರಿಗೂ ಬೇರೆ, ಇವ್ರಿಗೆ ಬೇರೆ, ಕ್ರಿಶ್ಚಿಯನ್ಸ್ಗೆ ಬೇರೆ, ಮುಸ್ಲಿಮ್ಸ್ಗೆ ಬೇರೆ, ಜೈನರು ಯಾವುದು ಬೇಡ. ಸಾಮಾಜಿಕ ನ್ಯಾಯ ಅಂತ ಹೇಳ್ತೀರೋ ಎಲ್ಲರದ್ದು ಸರ್ಕಾರದ ಅಧೀನದಲ್ಲಿ ಇಟ್ಕೊಳ್ಳಿ. ಅವ್ರಿಗೇನು ಅನುದಾನ ಕೊಡ್ತೀರೋ ಅದು ಇದು ಮಾಡಿ. ಸರ್ಕಾರದಿಂದ ಅನುದಾನ ಕೊಟ್ಮೇಲೆ ನಿಮ್ಮ ನೈತಿಕತೆ ಇದೆಯಲ್ಲ? ಇಲ್ಲಾಂದರೆ ಅವರೇ ಬರ್ಕೊಡ್ಬೇಕು. ನಮಗೆ ಸರ್ಕಾರದ 10 ರೂಪಾಯಿ ಬೇಡ, ಸರ್ಕಾರದಿಂದ ಯಾವ ಸೌಲಭ್ಯತೆ ಬೇಡ ನಮಗೆ ಅಂತ ಹೇಳಿ. ಯಾಕೆ ಹೇಳಲ್ಲ? ಅದು ಸೌಲಭ್ಯ ಮಾತ್ರ ಬೇಕು, ಅವ್ರ ಲೆಕ್ಕ ಮಾತ್ರ ಬೇಡವಾ? ಅವರ ಮಾಡಿದ್ದೆ ಆಟನಾ? ಅಲ್ಲಿಗೆ ಹೇಳೋರು ಕೇಳೋರಿಲ್ಲ ಅಂತ. ಗುರುವಿಲ್ದ ಗಡಿ ಇಷ್ಟ ಬಂದಿದೆ ಪಲ್ಟಿ ಅಂತ ಆಗಲ್ವೇನಮ್ಮ? ಆ ಥರ ಆಗಬಾರ್ದಂದ್ರೆ ಎಲ್ಲರಿಗೂ ಒಂದೇ ನ್ಯಾಯ. ಈಗ ನಮ್ಮದು ಏನಿದೆಯೋ ಮುಜರಾಯಿ ಇಲಾಖೆದು ಯಾವ ಥರ ಲೆಕ್ಕ ಹೋಗುತ್ತೆ, ಉಂಡಿ ಹೊಡೆದ್ರೆ ಹಣ ಎಣಿಸಿ 1 ರೂಪಾಯಿ ಲೆಕ್ಕ ಹೆಂಗೆ ಹೋಗುತ್ತೆ, ಅದೇ ರೀತಿ ವರ್ಕ್ ಬೋರ್ಡ್ ಆಸ್ತಿ ಆಗಲಿ, ವರ್ಕ್ ಬೋರ್ಡ್ ಬರೋ ಆದಾಯ ಆಗಲಿ, ಏನಾಗಿ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ ಏನಂತ ಸರ್ಕಾರಕ್ಕೆ ಲೆಕ್ಕ ಸಿಕ್ಕಲಿ. ಅದರಿಂದ ಒಳ್ಳೆಯ ಸಮಾಜನ ಕಟ್ಟಲಿ. ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದಲ್ಲಿ ಅವ್ರ ಸಮಾಜದಲ್ಲಿ ವಿದ್ಯಾರ್ಥಿಗಳು ಬೆಳೀಲಿ, ಅವ್ರ ಸಮಾಜದಲ್ಲಿ ವಿದ್ಯಾವಂತರಾಗಲಿ, ಬುದ್ಧಿವಂತರಾಗಲಿ, ನಮ್ಮ ಸಮಾಜದಲ್ಲಿ ವಿದ್ಯಾವಂತರು ಬುದ್ಧಿವಂತರಾಗಲಿ, ಸಮಾಜಕ್ಕೆ ಅವ್ರು ಕೊಡುಗೆ ಕೊಡಲಿ. ಅದು ಬಿಟ್ಟು ಕೋಮು ಸೌಂದರ್ಯಗಳು, ದ್ವೇಷ, ಅಸೂಯೆ ಬಿತ್ತು ಕೆಲಸ, ರಾಜಕಾರಣ ಬಿಡಲಿ, ಸಮಾಜಕ್ಕೆ ಒಳ್ಳೇದು ಮಾಡಲಿ ಅನ್ನೋದೇ ನಮ್ಮ ಆಸೆ. ವೇಟ್ ಪ್ಲಸ್ ಕರ್ನಾಟಕ.